ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ರಾಕ್ಲೈನ್ ವೆಂಕಟೇಶ್ ಅವರ ನಿರ್ಮಾಣದಲ್ಲಿ ಯೋಗರಾಜ್ ಭಟ್ ಅವರ ನಿರ್ದೇಶನದಲ್ಲಿ ಹೊರಬಂದಿರುವಂಥ ಕರಟಕ ದಮನಕ ಸಿನಿಮಾನ ನೋಡ್ಕೊಂಡು ಬಂದೆ. ಅದರದ್ದು ಫ್ರ್ಯಾಂಕ್ ಒಪಿನಿಯನ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹಾಗೆ ಭಾರತದ ಮೈಕಲ್ ಜಾಕ್ಸನ್ ಅಂತಲೇ ಹೆಸರುವಾಸಿಯಾಗಿರುವಂತಹ ಪ್ರಭುದೇವ ಅವರ ಕಾಂಬಿನೇಷನ್ನಲ್ಲಿ ಮೊದಲ ಸಿನಿಮಾ ಇದಾಗಿದೆ. ಮೊದಲ ಸಿನಿಮಾ ಅಂತ ಎಲ್ಲೂ ಅನಿಸಲ್ಲ. ಇನ್ನು ಇವರಿಗೆ ಹೀರೋಯಿನ್ಗಳಾಗಿ ಪ್ರಿಯಾ ಆನಂದ್ ಹಾಗೆ ನಿಶ್ವಿಕಾ ನಾಯ್ಡು ಅವರು ಅಭಿನಯಿಸಿದ್ದಾರೆ. ಸಿನಿಮಾದಲ್ಲಿ ಸಾಕಷ್ಟು ತಾರಾಂಗಣ ಇದೆ. ರಂಗಾಯಣ ರಘು ಅವರಿರ್ಬೋದು, ರವಿಶಂಕರ್ ಅವರಿರ್ಬೋದು, ಝೀ ಕನ್ನಡದಿಂದ ಹೊರಗಡೆ ಬಂದಿರುವಂತಹ ಪ್ರತಿಭೆಗಳಿರ್ಬೋದು, ಜಿ ನಯನ ಹಾಗೆ ಇನ್ನೊಂದಷ್ಟು ಕಲಾವಿದರುಗಳನ್ನ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು. ಸಿನಿಮಾದ ಮೊದಲನೇ ವಿಶೇಷತೆ ಏನಂತಂದರೆ ಇಡೀ ಸಿನಿಮಾ ಉತ್ತರ ಕರ್ನಾಟಕದ ಸ್ಲ್ಯಾಂಗಲ್ಲಿ, ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಇರುವಂಥದ್ದು. ಯಾವುದೇ ರೀತಿಯಾಗಿ ಅಫೆನ್ಸ್ ಮಾಡ್ಕೊಳ್ಳೋವಂಥದ್ದಿಲ್ಲ. ಸಾಕಷ್ಟು ಪದಗಳು ಬಳಕೆಯಾಗಿದೆ. ಸೊ ದಕ್ಷಿಣ ಕರ್ನಾಟಕದವರು ನೋಡುವಾಗ ನಗು ಬರುತ್ತೆ. ಬಟ್ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ತುಂಬ ಓವರ್ ಅಂತ ಅನಿಸುತ್ತೆ. ದಟ್ ಈಸ್ ಫೈನ್. ಇನ್ನು ಆ್ಯಕ್ಟಿಂಗ್ ವಿಚಾರಕ್ಕೆ ಬಂದರೆ ಶಿವರಾಜ್ ಕುಮಾರ್ ಹಾಗೂ ಪ್ರಭುದೇವ ಅವರ ಕಾಂಬಿನೇಷನ್ ಸೂಪರ್ ಹಿಟ್ ಆಗುತ್ತೆ ಅಂತ ನನಗನ್ನಿಸ್ತು. ಯಾಕಂದರೆ ತುಂಬ ಚೆನ್ನಾಗಿದೆ ಅವರಿಬ್ಬರ ಕೆಮಿಸ್ಟ್ರಿ. ಆ್ಯಂಡ್ ಡಾನ್ಸಿಂಗ್ ವಿಚಾರಕ್ಕೆ ಬಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶಿವರಾಜ್ ಕುಮಾರ್ ಅವರ ಡಾನ್ಸಿಂಗ್ ಸ್ಕಿಲ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಸೊ ಅವರು ಚೆನ್ನಾಗಿ ಮ್ಯಾಚ್ ಮಾಡಿದ್ದಾರೆ ಪ್ರಭುದೇವ ಅವರಿಗೆ. ನಿಶ್ವಿಕಾ ನಾಯ್ಡು ಹಾಗೆ ಪ್ರಭುದೇವ ಅವರಿಬ್ಬರಲ್ಲಿ ಒಂದು ಸಾಂಗ್ ಇದೆ. ಸೊ ಅದು ಸಹ ತುಂಬ ಚೆನ್ನಾಗಿ ಬಂದಿದೆ. ನಿಶ್ವಿಕಾ ನಾಯ್ಡು ಅವರು ಪ್ರಭುದೇವ ಅವರಿಗೆ ಮ್ಯಾಚ್ ಮಾಡಿದ್ದಾರೆ ಡ್ಯಾನ್ಸಲ್ಲಿ ಅಂತಲೇ ಹೇಳ್ಬೋದು. ಆ್ಯಕ್ಟಿಂಗಲ್ಲಿ ಪ್ರಭುದೇವ ಅವರೇ ಟಾಪಲ್ಲಿ ನಿಲ್ತಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಪಂಚ್ಗಳನ್ನ ಕೊಟ್ಟು ಒಳ್ಳೊಳ್ಳೆ ಟೈಮಿಂಗನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಡೈಲಾಗ್ ಡೆಲಿವರಿ ಫನ್ನಿ ಆಗಿದೆ. ಕಾಮಿಕಲ್ಲಾಗಿ ಒಂದೊಳ್ಳೆ ಸಂದೇಶನ ಕೊಡೋಕ್ಕೆ ಹೊರಟಿದ್ದಾರೆ ಈ ಸಿನಿಮಾದಲ್ಲಿ. ಇನ್ನು ಶಿವರಾಜ್ ಕುಮಾರ್ ಅವರು ಈ ರೀತಿಯಾಗಿ ರೋಲ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಇಷ್ಟ ಆಗ್ತಾರೆ ಎಲ್ಲರಿಗೂ. ಅಂದರೆ ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ಹಣ್ಣು ಮುದುಕರವರೆಗೂ ಇಷ್ಟ ಆಗುತ್ತೆ ಅಂತ ನನ್ನ ಫ್ರ್ಯಾಂಕ್ ಒಪಿನಿಯನ್. ಆ್ಯಂಡ್ ಸಿನಿಮಾದ ಮ್ಯೂಸಿಕ್ ಬಗ್ಗೆ ಬಂದರೆ ಹರಿಕೃಷ್ಣ ಅವರು ಇನ್ನೂ ಬಕಪ್ ಆಗಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಅವರು ಅದೇ ತಮಟೆ ಸದ್ದಿಂದ ಹೊರಗಡೆ ಬರಬೇಕು. ಹೊಸದಾಗಿ ಏನಾದರೂ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಒಂದು ಒಳ್ಳೆ ಸಂಗೀತನ ಕೊಡಬೇಕು ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಶಿವರಾಜ್ ಕುಮಾರ್ ಹಾಗೆ ಪ್ರಭುದೇವ ಅವರ ಕಾಂಬಿನೇಷನ್ ವರ್ಕ್ ಆಗಿದೆ. ಆ್ಯಂಡ್ ಎರಡು ನರಿಗಳು ಥಿಂಕ್ ಮಾಡಿದ್ರೆ ಏನಾಗುತ್ತೆ, ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ, ಆ್ಯಂಡ್ ಊರು ಬಿಟ್ಟು ಬಂದಿರುವಂತಹ ಒಂದಷ್ಟು ಹಳ್ಳಿಗರಿಗೆ ವಾಪಸ್ ಊರಿಗೆ ಹೋಗೋಕ್ಕೆ ಮನಸ್ಸಾಗುತ್ತಾ ಅನ್ನುವಂತಹ ಒಂದೊಳ್ಳೆ ಕಥೆಯನ್ನು ಇಟ್ಕೊಂಡು ಮಾಡಿರುವಂತಹ ಕರಟಕ ದಮನಕ. ಸಮಯ ಇದ್ದರೆ ಹೋಗಿ ಥಿಯೇಟರಲ್ಲಿ ನೋಡಿ. ಮನೆ ಮಂದಿಯೆಲ್ಲ ಕೂತು ನೋಡಬಹುದಾದಂತಹ ಸಿನಿಮಾ ಇದಾಗಿದೆ ಅನ್ನೋದು ನನ್ನ ಈ ಸಿನಿಮಾದ ರಿವ್ಯೂ. ಸೊ ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.